ನಮಸ್ಕಾರ ಬಂಧುಗಳೇ, ಇಂದಿನಿಂದ 4 ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಚಲನೆ ಮತ್ತು ಅದರ ಪ್ರಭಾವವನ್ನು ಬಹಳ ಪ್ರಾಮುಖ್ಯತೆಯಿಂದ ನೋಡಲಾಗುತ್ತದೆ. ವಿಶೇಷವಾಗಿ ಮಂಗಳ ಗ್ರಹವು ತನ್ನ ಚಲನೆಯನ್ನು ಮಾಡುತ್ತಿರುವಾಗ ಅದು ಕೆಲವು ರಾಶಿಗಳ ಮೇಲೆ ವಿಶಿಷ್ಟ ಮತ್ತು ಶಕ್ತಿಯುತವಾದ ಪರಿಣಾಮಗಳನ್ನು ಬೀರುತ್ತದೆ. 2025 ಜೂನ್ 30 ಸಂಜೆ 8:30 ಮಂಗಳನು ಪೂರ್ವ ಫಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದು ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ. ಈ ಸಂಚಾರವು 4 ಪ್ರಮುಖ ರಾಶಿಗಳ ಜೀವನದಲ್ಲಿ ವಿಶಿಷ್ಟ ರೀತಿಯಲ್ಲಿ ಬದಲಾವಣೆಯನ್ನು ತರಲಿದೆ ಎಂದು ಜ್ಯೋತಿಷ್ಯಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಎಲ್ಲಕ್ಕೂ ಮುನ್ನ ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ವೀಕ್ಷಕ ಬಂಧುಗಳು ಹೊಳಪು ಮೀಡಿಯಾವನ್ನು ಬೆಂಬಲಿಸಿ. ಬಂಧುಗಳೇ, ಮಂಗಳನನ್ನು ಜ್ಯೋತಿಷ್ಯದಲ್ಲಿ ಗ್ರಹಗಳ ಸೇನಾಧಿಪತಿಯಾಗಿ ಪರಿಗಣಿಸಲಾಗುತ್ತದೆ. ಇದು ಉತ್ಸಾಹ, ಸಾಹಸ, ಶಕ್ತಿಶಾಲಿತನ, ಕರ್ಮಶೀಲತೆ ಮತ್ತು ಸ್ವಾಭಿಮಾನ ಇವುಗಳ ಸಂಕೇತವಾಗಿದೆ. ಮಂಗಳ ಪ್ರಬಲವಾಗಿರುವಾಗ ವ್ಯಕ್ತಿಯು ಆತ್ಮವಿಶ್ವಾಸದಿಂದ ತುಂಬಿರುತ್ತಾನೆ ಮತ್ತು ಯಶಸ್ಸು ಸಾಧಿಸಲು ಪ್ರೇರಿತನಾಗುತ್ತಾನೆ. ಪೂರ್ವ ಫಲ್ಗುಣಿ ನಕ್ಷತ್ರವು ಶುಕ್ರ ಗ್ರಹದ ಅಧೀನದಲ್ಲಿದ್ದು ಅದು ಸೃಜನಾತ್ಮಕತೆ, ಪ್ರೀತಿ, ಭೋಗ, ಕಲಾ ನೈಪುಣ್ಯತೆ ಮತ್ತು ಆಕರ್ಷಣ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ನಕ್ಷತ್ರದಲ್ಲಿ ಮಂಗಳನು ಸಂಚರಿಸುವುದರಿಂದ ವ್ಯಕ್ತಿಯ ಕ್ರಿಯಾತ್ಮಕತೆ, ನಾಯಕತ್ವ ಶಕ್ತಿ ಮತ್ತು ಅಭಿವ್ಯಕ್ತಿಯಲ್ಲಿ ಗಾಢವಾದ ಬದಲಾವಣೆಗಳು ಸಾಧ್ಯವಾಗುತ್ತದೆ. ಈ ಮಂಗಳನ ಸಂಚಾರದಿಂದ ಲಾಭ ಪಡೆಯುವ 4 ರಾಶಿಗಳು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬದಲಾವಣೆಯು ಮುಖ್ಯವಾಗಿ ಮೇಷ, ತುಲಾ, ವೃಶ್ಚಿಕ ಮತ್ತು ಮೀನ ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಮೊದಲಾಗಿ ಮೇಷರಾಶಿಯ ಒಂದು ಫಲಗಳನ್ನು ನೋಡಿಕೊಂಡು ಬರೋಣ. ಮೇಷರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಈ ಸಂಚಾರವು ಮಹತ್ವದ್ದಾಗಿದೆ. ಮಂಗಳನು ಈ ಅವಧಿಯಲ್ಲಿ 5ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ. 5ನೇ ಮನೆಯು ಶಿಕ್ಷಣ, ಪ್ರೀತಿ, ಮಕ್ಕಳ ವಿಷಯಗಳು, ಸೃಜನಾತ್ಮಕತೆ ಹಾಗೂ ಮನೋಭಾವಗಳ ಮನೆಯೆಂದೇ ಪರಿಗಣಿಸಲಾಗುತ್ತದೆ. ಕಲಾಕ್ಷೇತ್ರಗಳಲ್ಲಿ ಚಟುವಟಿಕೆಗಳು ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಗಂಭೀರತೆ ಕಾಣಿಸುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಲಾಭದಾಯಕ ಸಮಯವಾಗಲಿದೆ. ಉದ್ಯಮಿಗಳಿಗೂ ಹೊಸ ಮಾರ್ಗಗಳು ತೆರೆದಂತೆ ಭಾಸವಾಗುವುದು. ಯಾವುದೇ ರೀತಿಯ ನಿರ್ಧಾರಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಡಿ, ತಾಳ್ಮೆಯೊಂದಿಗೆ ಮುಂದುವರಿಯಿರಿ. ತುಲಾರಾಶಿಗೆ ಮಂಗಳನು 11ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಇದು ಲಾಭ, ಸ್ನೇಹ ಮತ್ತು ಸಾಂಘಿಕ ಸಂಬಂಧಗಳ ಮನೆಯಾಗಿದ್ದು ಉತ್ತಮ ಸಮಯವನ್ನು ಸೂಚಿಸುತ್ತದೆ. ನವೀನ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ವ್ಯಾಪಾರದಲ್ಲಿ ಉತ್ತಮ ಲಾಭದ ಸಾಧ್ಯತೆ. ಸ್ನೇಹಿತರ ಮತ್ತು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ. ಸಾಮಾಜಿಕವಾಗಿ ಗುರುತಿಸುವಂತಹ ಪಾಠಶಾಲೆ ಅಥವಾ ಕಾರ್ಯಕ್ಷೇತ್ರಗಳಲ್ಲಿ ನಾಯಕತ್ವದ ಸ್ಥಾನ. ನಿಮ್ಮ ಸಂಪರ್ಕ ಬಳಗವನ್ನು ಬಲಪಡಿಸಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ಸಹಾಯ ಮಾಡಲಿದೆ. ವೃಶ್ಚಿಕ ರಾಶಿ. ಮಂಗಳನು ಈ ರಾಶಿಯ ಅಧಿಪತಿಯೂ ಹೌದು. ಈ ಸಂಚಾರವು ವೃಶ್ಚಿಕರ 10ನೇ ಮನೆ ಮೇಲೆ ಪರಿಣಾಮ ಬೀರುತ್ತದೆ. 10ನೇ ಮನೆ ವೃತ್ತಿ, ಗೌರವ, ಸ್ಥಾನಮಾನ ಮತ್ತು ಕಾರ್ಯಕ್ಷಮತೆಗಳಿಗೆ ಸಂಬಂಧಿಸಿದ ಮನೆಯಾಗಿದ್ದು ಈ ಕಾಲವು ವೃಶ್ಚಿಕ ರಾಶಿಯವರ ಕೆಲಸದ ಕ್ಷೇತ್ರಗಳಲ್ಲಿ ಉತ್ಕೃಷ್ಟವಾದ ಬೆಳವಣಿಗೆಯನ್ನು ತರುವ ಯೋಗವಿದೆ. ಉನ್ನತ ಹುದ್ದೆಗೆ ಬಡ್ತಿ ಅಥವಾ ಗೌರವದ ಸ್ಥಾನ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ, ನಾಯಕತ್ವದ ಸ್ಥಾನಗಳಲ್ಲಿ ಅವಕಾಶ, ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ. ಒಂದು ವಿಚಾರದ ಕಡೆ ಗಮನ ಕೊಡಿ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆರೋಗ್ಯದ ಕಡೆ ಗಮನ ಹರಿಸಿ. ಮೀನರಾಶಿಗೆ ಮಂಗಳನು 6ನೇ ಮನೆ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ. ಇದು ರೋಗ, ಶತ್ರು, ಸ್ಪರ್ಧೆ ಮತ್ತು ಸೇವಾ ಮನೋಭಾವನೆಗಳಿಗೆ ಸಂಬಂಧಪಟ್ಟ ಮನೆ.
ಶತ್ರುಗಳ ವಿರುದ್ಧ ಗೆಲುವು ಸಾಧಿಸಲು ಉತ್ತಮ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಬಹುದು. ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಕೆಲಸದ ಸ್ಥಳದಲ್ಲಿ ಶಿಸ್ತಿನೊಂದಿಗೆ ಬದ್ಧತೆ ಹೆಚ್ಚು. ನಿಮ್ಮ ಉತ್ಸಾಹವನ್ನು ನಿತ್ಯದ ಕಾರ್ಯಗಳಲ್ಲಿ ಬಳಸಿಕೊಳ್ಳಿ. ಬಂಧುಗಳೇ, ಈ ಮಂಗಳನ ಚಲನೆಯನ್ನು ಇನ್ನಷ್ಟು ಉತ್ತಮವಾಗಿ ಅನುಭವಿಸಲು ನಿಮ್ಮ ರಾಶಿಗೆ ಅನುಗುಣವಾಗಿ ಮಂಗಳವಾರ ಹನುಮಾನ್ ಚಾಲೀಸ್ ಪಠಣ, ಮಂಗಳ ಗ್ರಹ ಶಾಂತಿ ಪೂಜೆ ಅಥವಾ ದಾನ. ಮಂಗಳನ ಪ್ರಭಾವವು ವ್ಯಕ್ತಿಯ ನಿರ್ಧಾರವನ್ನು ಶಕ್ತಿಶಾಲಿಯಾಗಿ ಮಾಡುತ್ತದೆ, ಆದರೆ ಅತ್ಯಾಸೆ ಅಥವಾ ಉಗ್ರತೆಗೆ ಕಾರಣವಾದರೆ ನಷ್ಟವೂ ಉಂಟಾಗಬಹುದು. ಈ ಕಾರಣದಿಂದ ಮಂಗಳನ ಶಕ್ತಿ ಸದುಪಯೋಗವಾಗಬೇಕಾದರೆ ಶಿಸ್ತು, ತಾಳ್ಮೆ ಮತ್ತು ಧೈರ್ಯ ಇವು ಮುಖ್ಯ. ಆತ್ಮೀಯರೇ, ಜೀವನದಲ್ಲಿ ಗ್ರಹಗಳ ಪ್ರಭಾವದಿಂದ ಬದಲಾವಣೆ ಬರುತ್ತವೆ ಎಂಬುದನ್ನು ನಂಬುವುದು ಜ್ಯೋತಿಷ್ಯದ ಒಂದು ಭಾಗವಾದರೆ, ಅದಕ್ಕಿಂತ ದೊಡ್ಡದಾದುದು ನಿಮ್ಮ ಪರಿಶ್ರಮ ಮತ್ತು ದೃಢ ನಂಬಿಕೆ. ಮಂಗಳನು ಶಕ್ತಿ ನೀಡಬಹುದು, ಆದರೆ ದಿಕ್ಕು ತೋರಿಸುವುದು ನಿಮ್ಮ ಆತ್ಮ ಚೈತನ್ಯ. ವಂದನೆಗಳು.